ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಗಾಲ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಬರಗಾಲ ಪರಿಹಾರದ ಎರಡನೇ ಇನ್ಸ್ಟಾಲ್ಮೆಂಟ್ ಅಂದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಖಾತೆಗಳಿಗೆ ಜಮೆ ಮಾಡೋದಕ್ಕೆ ಅಂದರೆ ರೈತರ ಖಾತೆಗಳಿಗೆ ಜಮೆ ಮಾಡೋದಕ್ಕೆ ಸಿದ್ಧತೆ ಸಹ ನಡೀತಾ ಇದೆ. ಅದರಲ್ಲಿ ಒಂದು ಟ್ವಿಸ್ಟ್ ಏನಂದರೆ ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಇರುವಂಥ ಹೆಸರುಗಳು ಅಂದರೆ ರೈತರ ಹೆಸರುಗಳು ಯಾರ್ಯಾರ ಹೆಸರಿರುತ್ತೋ ಅವರಿಗೆಲ್ಲ ಈ ಒಂದು ಬರಗಾಲ ಪರಿಹಾರದ ಎರಡನೇ ಇನ್ಸ್ಟಾಲ್ಮೆಂಟು ಜಮೆ ಆಗಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೋಟೆಕ್. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಗಾಲ ಪರಿಹಾರದ ಎರಡನೇ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಅಂದರೆ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರವು ಸಹ ಈಗಾಗಲೇ ಆಲ್ರೆಡಿ ನಮಗೆ ಮೊದಲನೇ ಕಂತಿನ ಹಣ ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಆಲ್ರೆಡಿ ನಮಗೆ ನಮ್ಮ ರೈತರಿಗೆ ಜಮೆ ಮಾಡಿದ್ದಾರೆ. ಈಗ ಎರಡನೇ ಕಂತಿನ ಹಣ ಎರಡನೇ ಇನ್ಸ್ಟಾಲ್ಮೆಂಟ್ 11,000ವರೆಗೂ ಈ ಒಂದು ಹಣ ರೈತರಿಗೆ ಜಮೆ ಆಗಬೇಕು ಅಂತ ಸಿದ್ಧತೆ ಸಹ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಈ ಹಣ ನಿಮ್ಮ ಖಾತೆಗೂ ಬರುತ್ತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮೊದಲನೇ ಇನ್ಸ್ಟಾಲ್ಮೆಂಟ್ ಹಣ 2,000 ರೂಪಾಯಿ ಜನವರಿ ತಿಂಗಳಿನಲ್ಲಿ ಒಬ್ಬ ರೈತರಿಗೆ ಜಮೆ ಆಗಿರೋದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಹಾಗಿದ್ರೆ ಈ ಒಂದು ಬರಗಾಲದ ಪರಿಹಾರದ ಎರಡನೇ ಇನ್ಸ್ಟಾಲ್ಮೆಂಟ್ 11,000ವರೆಗೂ ನಮ್ಮ ರೈತರಿಗೆ ಜಮೆ ಆಗುತ್ತಾ ಇಲ್ವೋ ಅನ್ನೋದನ್ನ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಸಹ ಇದ್ದರೆ ನಿಮಗೂ ಸಹ ಜಮೆ ಆಗ್ತಾ ಬರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಈ ಒಂದು ಪ್ರೋಸೆಸ್ನ ಚೆಕ್ ಮಾಡೋದನ್ನ ಇವಾಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಸರ್ಚಿಗೆ ಬರಬೇಕಾಗುತ್ತೆ. ಗೂಗಲ್ ಸರ್ಚಿಗೆ ಬಂದ ನಂತರ ನೀವು ಅಲ್ಲಿ ಸರ್ಚ್ ಬಾರ್ ಒಂದಿರುತ್ತೆ. ಸರ್ಚ್ ಬಾರ್ನಲ್ಲಿ ನೀವು ಪರಿಹಾರ ಪೇಮೆಂಟ್ ಅಂತ ಸರ್ಚ್ ಮಾಡಬೇಕು. ಪರಿಹಾರ ಪೇಮೆಂಟ್ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಬರುವಂಥ ಲಿಂಕ್ಗಳಲ್ಲಿ ಎರಡನೇ ಲಿಂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಪರಿಹಾರ ಭೂಮಿ ಆನ್ಲೈನ್ ಅಂತ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಭೂಮಿ ಆನ್ಲೈನ್ ಅಂತ, ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ವಿಲೇಜ್ ಲಿಸ್ಟ್ ಅಂತ ಇದೆ. ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸನ್ನು ಎಂಟ್ರ್ ಮಾಡೋಕ್ಕೆ ಕೇಳುತ್ತೆ. ಸೊ ಮೊದಲಿಗೆ ನೀವು ಯಾವ ವರ್ಷದ ಪರಿಹಾರದ ಡೀಟೇಲ್ಸ್ನ ಚೆಕ್ ಮಾಡಬೇಕು ಅನ್ನೋದಾದರೆ 2023-24 ಇಸ್ವಿದು ಚೆಕ್ ಮಾಡಬೇಕು. ನಂತರ ನೀವು ಯಾವ ಕಂತು ಚೆಕ್ ಮಾಡಬೇಕು ಅಂದರೆ ಮುಂಗಾರು ಖಾರಿಫ್ ಅಂತಾರಲ್ಲ, ಮುಂಗಾರನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಡ್ರಾಟ್ ಅಂತ ಸೆಲೆಕ್ಟ್ ಮಾಡಬೇಕು, ಅಂದರೆ ಬರ ಅಂತ ಸೆಲೆಕ್ಟ್ ಮಾಡಬೇಕು. ಬರ ಸೆಲೆಕ್ಟ್ ಮಾಡಿದ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವ ಡಿಸ್ಟಿಕ್ ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಜಿಲ್ಲೆ ಆಗಿರ್ತಾರೆ ಆ ಜಿಲ್ಲೆ ಸೆಲೆಕ್ಟ್ ಮಾಡಬೇಕು. ನಾನು ಎಕ್ಸಾಂಪಲಾಗಿ ಈಗ ಹಾಸನ ಅಂತ ತಂತಿದ್ದೀನಿ. ಹಾಗೆ ನೀವು ತಾಲೂಕು ಸಹ ಸೆಲೆಕ್ಟ್ ಮಾಡಬೇಕು. ನಾನು ಬೇಲೂರು ತಾಲೂಕು ತಗೊಳ್ತಿದ್ದೀನಿ. ಹಾಗೆ ನೀವು ಹೋಬಳಿ ಸಹ ತಗೋಬೇಕಾಗುತ್ತೆ. ನಾನು ಹೋಬಳಿನ ತಗೊಂಡು ನೆಕ್ಸ್ಟು ಆ ಹೋಬಳಿಲಿ ಇರುವಂತಹ ಒಂದು ಊರಿನ ಹೆಸರು ತಗೊಳ್ತಿದ್ದೀನಿ. ಎಕ್ಸಾಂಪಲ್ ಆಗಿ ನಾನು ಒಂದು ಊರಿನ ಹೆಸರು ತಗೊಬಿಟ್ಟು ಕ್ಲಿಕ್ ಮಾಡಿ ಕೆಳಗಿರುವ ಗೆಟ್ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ರೆಡ್ ಮತ್ತು ಬ್ಲೂ ಅಲ್ಲಿ 2 ಆಪ್ಷನ್ ಇದೆಯಲ್ಲ. ರೆಡ್ಡಲ್ಲಿ ಇರೋದೇನೆಂದರೆ ಯಾರಿಗೆ ಈ ಒಂದು ಪೇಮೆಂಟ್ ಫೇಲ್ ಆಗಿದೆ, ಹಾಗೆ ಬ್ಲೂ ಅಲ್ಲಿರೋದು ಯಾರ್ಯಾರಿಗೆ ಈ ಪೇಮೆಂಟ್ ಸಕ್ಸಸ್ ಆಗಿದೆ ಅನ್ನೋದನ್ನ ಡೀಟೇಲ್ಸ್ ತೋರಿಸುತ್ತೆ. ನಾನು ರೆಡ್ ಮೇಲೆ ಸೆಲೆಕ್ಟ್ ಮಾಡಿದರೆ ನನಗೆ ಇಲ್ಲಿ ಕೆಳಗಡೆ ಒಂದು ಡೀಟೇಲ್ಸ್ ತೋರಿಸ್ತಿದೆಯಲ್ಲ, ಈ ಒಂದು ಹೆಸರಿನಲ್ಲಿರುವಂತಹ ಜನರಿಗೆ ಈ ಒಂದು ಬರಗಾಲದ ಪರಿಹಾರದ ಹಣ ಜಮೆ ಆಗಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೀಸನ್ ಸಹ ಫ್ರೋಝನ್ ಅಂತ ತೋರಿಸಿದ್ದಾರೆ, ಅಂದರೆ ಇವರ ಅಕೌಂಟನ್ನು ಬ್ಲಾಕ್ ಮಾಡಲಾಗಿದೆ ಅಂತ ತೋರಿಸ್ತಾರೆ. ಸರಿನಾ? ಈಗ ಇನ್ನೊಂದು ಎಕ್ಸಾಂಪಲ್ ಆಗಿ ಇನ್ನೊಂದು ಊರಿನ ಎಕ್ಸಾಂಪಲ್ ಆಗಿ ನಾನು ತಗೊಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಎಕ್ಸಾಂಪಲ್ ಆಗಿ ಈಗ ಆಂದಲೆ ಅಂತ ತಗೊಳ್ತೀನಿ. ಆಂದಲೆ ಅಂತ ತಗೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇವರ ಹೆಸರಿಗೆ NPCI ಸೀಡಿಂಗ್ ಸ್ಟೇಟಸ್ಸು ಫೇಲ್ ಆಗಿದೆ ಅಂತ ತೋರಿಸ್ತದೆ. ಅಂದರೆ ಇವರ ಆಧಾರ್ ಕಾರ್ಡು ಇವ್ರ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ ಅಂತ ತೋರಿಸ್ತದೆ. ಇವರಿಗೂ ಸಹ ಈ ಎರಡನೇ ಇನ್ಸ್ಟಾಲ್ಮೆಂಟ್ ಹಣ ಜಮೆ ಆಗಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದೇ ರೀತಿ ನೀವು ಸಹ ನಿಮ್ಮ ಬೆಳೆ ಪರಿಹಾರ ಅಂದರೆ ಬರಗಾಲ ಪರಿಹಾರ ಹಣವನ್ನು ಚೆಕ್ ಮಾಡ್ಕೊಳ್ಳೋದು ಹೀಗೆ ಚೆಕ್ ಮಾಡ್ಕೊಂಡು ನಿಮಗೂ ಸಹ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಹ ನೀವು ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ರಿಸಲ್ಯೂಷನ್ ಮಾಡ್ಕೋಬೋದು. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಜೈ ಕರ್ನಾಟಕ.